ಅಂಥದ್ದೇನು ಇಲ್ಲ. ಅದಕ್ಕೆ ಸರ್ ಹೇಳಿದರು, ನಾನು 3,000 ಹೊಸ ಪಾಸ್ಬುಕ್ಗಳನ್ನು ತರಿಸಿದ್ದೀನಿ ಸರ್, ಯಾರೇ ಬಂದರೂ ಕೂಡ ಹೇಳಿ ದಯವಿಟ್ಟು ನಾನು ವಿತರಣೆ ಮಾಡ್ತೀನಿ. ಈಗಾಗಲೇ ನಾನು 500-600 ಪಾಸ್ಬುಕ್ಗಳನ್ನು ವಿತರಣೆ ಮಾಡಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿದರು. ನಮಗೂ ಕೂಡ ಭಾಳಷ್ಟು ಮೆಚ್ಚುಗೆ ಆಯಿತು. ಯಾಕಂದರೆ ಇಂಥ ಒಬ್ಬ ವ್ಯವಸ್ಥಾಪಕರು ಈ ಬ್ಯಾಂಕಿಗೆ ಬಂದಾಗ ಆ ಬ್ಯಾಂಕಿನ ವ್ಯವಹಾರಗಳು ಅತ್ಯಂತ ಸುಗಮವಾಗಿ ನಡೀತದೆ. ಜೊತೆಗೆ ನಮ್ಮಂಥ ಎಲ್ಲ ಸರ್ಕಾರಿ ನೌಕರರಿಗೆ, ನಮ್ಮ ಶಿಕ್ಷಕರಿಗೆ ತುಂಬ ಹೆಲ್ಪ್ ಆಗ್ತದೆ. ಅದಕ್ಕೆ ಸರ್ ಅವರು ಹೇಳಿದರು, ಅವರಲ್ಲಿ ನಾವು ಮತ್ತೊಂದು ವಿನಂತಿಯನ್ನು ಮಾಡಿದ್ವಿ. ನಾವು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ವೇತನಗಳು ಪ್ರತಿ ತಿಂಗಳ 5ನೇ ತಾರೀಕಿನ ಒಳಗಾಗಿ ಆಗ್ತಾ ಇರೋದ್ರಿಂದ ತಾವು ದಯವಿಟ್ಟು ಸಾಲಗಳನ್ನು ಕೊಡುವ ಸಂದರ್ಭದಲ್ಲಿ ಆ ಸಾಲದ ಕಂತನ್ನ ಪ್ರತಿ ತಿಂಗಳ 10ನೇ ತಾರೀಕಿಗೆ ಡಿಡಕ್ಷನ್ ಆಗುವಂತದ್ದನ್ನ ತಾವು ದಯವಿಟ್ಟು ಮಾಡಿಕೊಡಿ ಅಂತೇಳಿ. ಕೆಲವೊಬ್ರು ಬಹಳಷ್ಟು ತೊಂದರೆ ಇರ್ತದೆ, 1ನೇ ತಾರೀಕಿಗೂ 2ನೇ ತಾರೀಕಿಗೆ ಬಂದ್ಬಿಡ್ತಾರೆ, ನಾವು ಕೊಟ್ಬಿಡ್ತೀರಿ. ಆದ್ರೆ ಆ ಕಂತುಗಳನ್ನ ಕಟ್ ಮಾಡುವಾಗ ಏನಾಗ್ತದಪ್ಪ ಅಂದ್ರೆ ನಮ್ದು 5ನೇ ತಾರೀಕಿನವರೆಗೆ ಸ್ಯಾಲರಿ ಆಗ್ತಾ ಇರುತ್ತಾ, ಅದು ಆ ಡೇಟ್ ಮುಗಿದು ಹೋಗ್ಬಿಟ್ಟಿರುತ್ತೆ. ಮುಗಿದು ಮರುದಿವ್ಸ ಕಟ್ಟಕ್ಕೆ ಹೋದ್ರು ಮತ್ತೆ 300 ರೂಪಾಯಿ ದಂಡವನ್ನು ನಾವು ಕೊಡಬೇಕಾಗ್ತದೆ. ಇದು ನಮಗೆ ಶಿಕ್ಷಕರಿಗೆ ಹೊರೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ದಯವಿಟ್ಟು ಎಲ್ಲರ ಸಾಲಗಳನ್ನ, ಈಗ ಹಳೆ ಸಾಲಗಳಿದ್ರೂ ಕೂಡ ಅವುಗಳನ್ನ ಮಾಡಿಫೈ, ಅವ್ರಿಗೆ ಏನು ಕಂತುಗಳನ್ನ ಕಟ್ತಕ್ಕಂಥದ್ದನ್ನ ಮತ್ತೆ ಪುನರ್ ಏನಾದರೂ ವ್ಯವಸ್ಥೆ ಮಾಡುವಂತ ಸಾಧ್ಯತೆಗಳಿದ್ದಲ್ಲಿ ತಾವು ದಯವಿಟ್ಟು ಅದನ್ನೊಂದು ಮಾಡಿಕೊಡ್ಬೇಕಂತ ನಾನು ವಿನಂತಿಯನ್ನು ಮಾಡ್ತೀನಿ. ಜೊತೆಗೆ ಸಾಲಗಳನ್ನು ಕೊಡುವಂಥ ಸಂದರ್ಭದಲ್ಲಿ ನಮ್ಮ ಶಿಕ್ಷಕರಿಗೆ ಏನಾಗ್ತದಪ್ಪ ಅಂತಂದರೆ, ಸಾಲ ತಗೊಳ್ಳುವಂಥವರಿಗೆ 6 ತಿಂಗಳ ವೇತನ ಪ್ರಮಾಣ ಪತ್ರವನ್ನು ಕೊಡಬೇಕು ಅನ್ನುವಂಥದ್ದಿದೆ. ಮತ್ತು ಜಾಮೀನಾಗುವಂಥವ್ರು ಕೂಡ 6 ತಿಂಗಳ ಪೇ ಸ್ಲಿಪ್ಪನ್ನು ಕೊಡಿ ಅನ್ನುವಂಥದ್ದನ್ನು ಕೆನರಾ ಬ್ಯಾಂಕಿನಿಂದ ತಾವು ಹೇಳಿದಿರಿ. ಇದು ನಮ್ಮ ಶಿಕ್ಷಕರಿಗೆ ತುಂಬ ಹೊರೆ ಆಗ್ತದೆ. ಯಾಕಂದರೆ ಬೇರೆ ಬ್ಯಾಂಕ್ಗಳನ್ನು ನಾವು ನೋಡಿದಾಗ ಕೇವಲ 3 ತಿಂಗಳ ಪೇ ಸ್ಲಿಪ್ಗಳನ್ನು ಆಧರಿಸಿ ಮತ್ತು ಅವರ ಬ್ಯಾಂಕ್ SP ಸ್ಟೇಟ್ಮೆಂಟನ್ನು ಆಧರಿಸಿ ಸಾಲಗಳನ್ನು ಕೊಡ್ತಕ್ಕಂಥದ್ದಿದೆ. ಆ ಹಿನ್ನೆಲೆಯಲ್ಲಿ ದಯವಿಟ್ಟು ಅದು ಒಂದನ್ನು ನಮಗೆ ಅನುಕೂಲವನ್ನು ತಾವು ಮಾಡಿಕೊಡ್ಬೇಕು. ಜೊತೆಗೆ ಈ ಅಂಡರ್ಟೇಕಿಂಗ್ ಇರುವಂಥದ್ದು ಸನ್ಮಾನ್ಯ BO ಸಾಹೇಬರು, ನಾನು ಪೇ ಸ್ಲಿಪ್ ಯಾಕೆ ಹೇಳಿದೆ ಅಂತಂದರೆ, ನಾವು ಸುಮಾರು 1200 ಜನ ಶಿಕ್ಷಕರು, 1250 ಜನ ಪ್ರಾಥಮಿಕ ಶಾಲಾ ಶಿಕ್ಷಕರು ಈ ತಾಲೂಕಿನಲ್ಲಿ ಇದ್ದೀವಿ. ದಿವಸ ಒಂದು 5-10 ಜನ ಆದರೂ ಕೂಡ ನಮ್ಮ ಆಫೀಸಿಗೆ ಬರ್ತಾರೆ. ಬಂದಾಗ ಅವ್ರಿಗೆ 6 ತಿಂಗಳು ಪೇ ಸ್ಲಿಪ್ ಬೇಕಂದಾಗ ಜಾಮೀನ್ದಾರರು 6 ತಿಂಗಳದ್ದು ಮತ್ತು ಸಾಲ ತಗೊಳ್ಳೋರು 6 ತಿಂಗಳದ್ದು ಅಂದಾಗ ಒಬ್ಬ ಕ್ಲರ್ಕ್ ಏನಾಗಬೇಕಾಗಿತ್ತಪ್ಪ ಅಂದ್ರೆ ನಾವು ಅದಕ್ಕೆ ಇಡಬೇಕಾಗಿತ್ತು BO ಆಪ್ಷನ್. ಅದಕ್ಕೆ ನಮ್ಮ BO ಆಫೀಸಿನ ಕಾರ್ಯಾಲಯಗಳಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ, ಜೊತೆಗೆ ತಮಗೆ ಸ್ಟೇಟ್ಮೆಂಟ್ ಇರ್ತದೆ, ತಮ್ಮ ಬ್ಯಾಂಕಲ್ಲೇ ನಮ್ದು ಖಾತೆ ಇರ್ತದೆ, ಆ ಖಾತೆಯನ್ನು ತಾವು ಪರಿಶೀಲನೆ ಮಾಡಿಕೊಂಡು ಹಿಂದೆ ಸಾಲ ತಗೊಂಡಿದ್ರೆ ಅವ್ರು ಯಾವ ರೀತಿಯಾಗಿ ಮರುಪಾವತಿ ಮಾಡಿದ್ರೆ ಅನ್ನುವಂಥ ಸಮರಿ ಕೂಡ ತಮ್ಮ ಹತ್ರ ಇರ್ತದೆ. ಅದು ನೋಡಿ ದಯವಿಟ್ಟು ಅದೊಂದು ಅನುಕೂಲ ಮಾಡಿಕೊಡಿ. 3 ತಿಂಗಳ ಸ್ಯಾಲರಿ ಸ್ಲಿಪ್ಪನ್ನು ಮಾತ್ರ ತಾವು ಪರಿಗಣನೆ ಮಾಡಿರಿ ಅಂತ ನಾನು ವಿನಂತಿಯನ್ನು ಮಾಡ್ತೀನಿ. ಜೊತೆಗೆ ಅಂಡರ್ಟೇಕಿಂಗ್ ಅಂತಕ್ಕಂಥದ್ದು, ಅಂಡರ್ಟೇಕಿಂಗ್ನ ಈ ಮೊದಲು ಕೆನರಾ ಬ್ಯಾಂಕ್ ಇದ್ದಾಗ ನಮ್ಮ ಮರುಡಿಗೆ ಸಾಹೇಬರಿದ್ರು BO ಅವರು. ಆ ಸಂದರ್ಭದಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಅಂತ ಇದ್ದಾಗ ಆ ಮರುಡಿಗೆ ಸಾಹೇಬ್ರು ಅಂತ ನಮ್ಮ BO ಸಾಹೇಬರಿದ್ರು. ಆ ಸಂದರ್ಭದಲ್ಲಿ ನಾವು